ಸ್ನೇಹಿತರೆ, ನಾವು ಈ ದಿನ ಜೂನ್ 29, 2026 ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಗಾಗಲೇ ನೇಮಕಾತಿ ಪ್ರಕ್ರಿಯೆಗಳು ಆರಂಭವಾಗಿದ್ದು, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯು ಅತಿ ಉಪಯುಕ್ತವಾಗಲಿದೆ. ಆದ ಕಾರಣ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಮೊದಲನೇ ಮಾಹಿತಿ, ವ್ಯಾಯಾಮ ರಿಂಪ್ಯಾಕ್ 2026. ವಿಶ್ವದ ಅತಿದೊಡ್ಡ ಅಂತಾರಾಷ್ಟ್ರೀಯ ಕಡಲ ವ್ಯಾಯಾಮವಾದ ರಿಮ್ ಆಫ್ ದಿ ಪೆಸಿಫಿಕ್ ಅಂದರೆ ರಿಂಪ್ಯಾಕ್ 2026 ಅಮೆರಿಕ ಇತ್ತೀಚೆಗೆ ಅಧಿಕೃತವಾಗಿ ಆರಂಭಿಸಿದೆ. ಈ ಮಹತ್ವದ ಸಮರಾಭ್ಯಾಸದಲ್ಲಿ ಸುಮಾರು 30ಕ್ಕೂ ಹೆಚ್ಚು ದೇಶಗಳ ಮಿಲಿಟರಿ ಪಡೆಗಳು ಭಾಗವಹಿಸುತ್ತಿವೆ. ರಿಂಪ್ಯಾಕ್ ವ್ಯಾಯಾಮವನ್ನು ಅಮೆರಿಕದ ನೌಕಾಪಡೆಯ ಪೆಸಿಫಿಕ್ ಫ್ಲೀಟ್ ಆಯೋಜಿಸುತ್ತದೆ. ಇದು ಪ್ರತಿ 2 ವರ್ಷಕ್ಕೊಮ್ಮೆ ಹವಾಯಿ ದ್ವೀಪಗಳು ಮತ್ತು ಸುತ್ತಮುತ್ತಲಿನ ಪೆಸಿಫಿಕ್ ಮಹಾಸಾಗರದ ಪ್ರದೇಶದಲ್ಲಿ ನಡೆಯುತ್ತದೆ. ಈ ವ್ಯಾಯಾಮವು ಮೊದಲ ಬಾರಿಗೆ 1971ರಲ್ಲಿ ಆರಂಭವಾಯಿತು. ಮಿತ್ರ ರಾಷ್ಟ್ರಗಳು ಮತ್ತು ಪಾಲುದಾರ ದೇಶಗಳು ತಮ್ಮ ಸಾಮೂಹಿಕ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಉತ್ತೇಜಿಸಲು ಇದು ಪ್ರಮುಖ ವೇದಿಕೆಯಾಗಿದೆ. ರಿಂಪ್ಯಾಕ್ 2026 ಇದು 36ನೇ ಆವೃತ್ತಿಯಾಗಿದ್ದು, ಜೂನ್ 24ರಿಂದ ಜುಲೈ 31, 2026 ನಡೆಯಲಿದೆ. ಈ ಬಾರಿ ಸುಮಾರು 31 ರಾಷ್ಟ್ರಗಳ ಪಡೆಗಳು, 40ಕ್ಕೂ ಹೆಚ್ಚು ಯುದ್ಧ ಹಡಗುಗಳು, 5 ಜಲಾಂತರ್ಗಾಮಿ ನೌಕೆಗಳು, 140 ವಿಮಾನಗಳು ಮತ್ತು 25,000ಕ್ಕೂ ಹೆಚ್ಚು ಸಿಬ್ಬಂದಿಗಳು ಭಾಗವಹಿಸುತ್ತಿದ್ದಾರೆ. ಭಾರತೀಯ ನೌಕಾಪಡೆಯು ಈ ಸಮರಾಭ್ಯಾಸದಲ್ಲಿ ಭಾಗವಹಿಸುತ್ತಿದ್ದು, ಭಾರತವು ಮೊದಲ ಬಾರಿಗೆ 2014ರಲ್ಲಿ ಈ ಸಮರಾಭ್ಯಾಸದಲ್ಲಿ ಪಾಲ್ಗೊಂಡಿತ್ತು. ರಿಂಪ್ಯಾಕ್ 2026 ಘೋಷವಾಕ್ಯ ಪಾಲುದಾರರು ಸಂಯೋಜಿತ ಮತ್ತು ಸಿದ್ಧ ಎಂಬುದಾಗಿದೆ. ಈ ಅಭ್ಯಾಸದಲ್ಲಿ ಜಲಾಂತರ್ಗಾಮಿ ವಿರೋಧಿ ಯುದ್ಧ, ವಾಯು ರಕ್ಷಣೆ, ಕ್ಷಿಪಣಿ ತರಬೇತಿ, ಗಣಿ ತೆರವು, ಉಭಯಚರ ದಾಳಿ, ವಿಪತ್ತು ಪ್ರತಿಕ್ರಿಯೆ ಮತ್ತು ಶಸ್ತ್ರಾಸ್ತ್ರ ತರಬೇತಿಯಂತಹ ವಿವಿಧ ಕಾರ್ಯಾಚರಣೆಗಳನ್ನು ನಡೆಸಲಾಗುತ್ತದೆ. ನೆಕ್ಸ್ಟ್, ಮರ್ಚಿಸನ್ ವೈಲ್ಡ್ಫೀಲ್ಡ್ ಅರೇ. ಖಗೋಳ ವಿಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಇದಾಗಿದೆ. ಈ ಅರೆಯನ್ನು ಬಳಸಿಕೊಂಡು ಖಗೋಳಶಾಸ್ತ್ರಜ್ಞರು ಹೊಸ ಮಿಲಿಸೆಕೆಂಡ್ ಪಲ್ಸರನ್ನು ಪತ್ತೆ ಹಚ್ಚಿದ್ದಾರೆ. ಈ ಸಂಶೋಧನೆ ನಡೆಯುತ್ತಿರುವುದು ಸದರ್ನ್ ಸ್ಕೈ MWA ರ್ಯಾಪಿಡ್ 2 ಮೀಟರ್ ಸಮೀಕ್ಷೆಯ ಭಾಗವಾಗಿದೆ. MWA ಒಂದು ಕಡಿಮೆ ಆವರ್ತನದ ರೇಡಿಯೋ ದೂರದರ್ಶಕವಾಗಿದ್ದು, ಇದು ಪಶ್ಚಿಮ ಆಸ್ಟ್ರೇಲಿಯಾದ ಮರ್ಚಿಸನ್ ರೇಡಿಯೋ ಖಗೋಳ ವೀಕ್ಷಣಾಲಯದಲ್ಲಿದೆ. ಈ ಯೋಜನೆಯಲ್ಲಿ ಆಸ್ಟ್ರೇಲಿಯಾ, ಕೆನಡಾ, ಚೀನಾ, ಜಪಾನ್ ಮತ್ತು ಅಮೆರಿಕ ಸೇರಿದಂತೆ ಹಲವು ದೇಶಗಳ ಸಂಶೋಧನಾ ಸಂಸ್ಥೆಗಳು ಭಾಗಿಯಾಗಿವೆ. ಇದನ್ನು ಆಸ್ಟ್ರೇಲಿಯಾದ ಕರ್ಡಿನ್ ವಿಶ್ವವಿದ್ಯಾಲಯದ ನೇತೃತ್ವದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. MWA ಯಲ್ಲಿ ಸುಮಾರು 4096 ಸ್ಪೈಡರ್ ಮಾದರಿಯ ಆಂಟೆನಾಗಳಿದ್ದು, ಇವು 70ರಿಂದ 300 ಮೆಗಾಹರ್ಟ್ಸ್ ನಡುವಿನ ರೇಡಿಯೋ ಸಂಕೇತಗಳನ್ನು ಸ್ವೀಕರಿಸುತ್ತವೆ. ಇದರ ವಿಶಾಲ ವೀಕ್ಷಣಾ ಸಾಮರ್ಥ್ಯ, ಹೆಚ್ಚಿನ ನಿಖರತೆ ಮತ್ತು ವೇಗದ ಆಕಾಶ ನಕ್ಷೆ ನಿರ್ಮಾಣ ಸಾಮರ್ಥ್ಯದಿಂದ ಇದು ಅಪರೂಪದ ಬಾಹ್ಯಾಕಾಶ ಘಟನೆಗಳ ಅಧ್ಯಯನಕ್ಕೆ ಸಹಾಯಕಾರಿಯಾಗಿದೆ. ಭಾರತವು ಡಿಸೆಂಬರ್ 2022ರಲ್ಲಿ SKA ಯೋಜನೆಯ ಸದಸ್ಯ ರಾಷ್ಟ್ರವಾಯಿತು. ಸ್ಕ್ವೇರ್ ಕಿಲೋಮೀಟರ್ ಅರೇ. ಈ ಯೋಜನೆಯಲ್ಲಿ ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಚೀನಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಪೋರ್ಚುಗಲ್, ಸ್ಪೇನ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್ ಮತ್ತು ನೆದರ್ಲ್ಯಾಂಡ್ಸ್ ದೇಶಗಳು ಭಾಗಿಯಾಗುತ್ತಿವೆ. ನೆಕ್ಸ್ಟ್, ಕಿಸಾನ ಸಾರಥಿ ವೇದಿಕೆ. ಇದನ್ನು ಜುಲೈ 2021ರಲ್ಲಿ ಆರಂಭಿಸಲಾಗಿದೆ. ಭಾರತದ ಕೃಷಿ ಕ್ಷೇತ್ರದ ಡಿಜಿಟಲ್ ಪರಿವರ್ತನೆಯಲ್ಲಿ ಪ್ರಮುಖ ಹೆಜ್ಜೆಯಾಗಿರುವುದು ಕಿಸಾನ್ ಸಾರಥಿ ವೇದಿಕೆ.
ಈ ವೇದಿಕೆಯ ಮೂಲಕ ರೈತರಿಗೆ 610ಕ್ಕೂ ಹೆಚ್ಚು ಸರ್ಕಾರಿ ಯೋಜನೆಗಳ ಮಾಹಿತಿ ಲಭ್ಯವಾಗುತ್ತಿವೆ. ಇದು ಭಾರತದ ಅತಿ ದೊಡ್ಡ ಸಂಯೋಜಿತ ಡಿಜಿಟಲ್ ಕೃಷಿ ಸಲಹಾ ವೇದಿಕೆಗಳಲ್ಲಿ ಒಂದಾಗಿದೆ. ಈ ವೇದಿಕೆಯು ರೈತರಿಗೆ ಸಕಾಲಿಕ, ಅಧಿಕೃತ ಮತ್ತು ಬಹುಭಾಷಾ ಕೃಷಿ ಸಲಹೆಗಳನ್ನು ಒದಗಿಸುತ್ತದೆ. ಇದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿ ಜಂಟಿ ಉಪಕ್ರಮವಾಗಿದೆ. ಈ ವೇದಿಕೆಯು ರೈತರಿಗೆ ಸಕಾಲಿಕ, ಅಧಿಕೃತ ಮತ್ತು ಬಹುಭಾಷಾ ಕೃಷಿ ಸಲಹೆಗಳನ್ನು ಒದಗಿಸುತ್ತದೆ. ಇದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ರೈತರ ಕಲ್ಯಾಣ ಸಚಿವಾಲಯದ ಜಂಟಿ ಉಪಕ್ರಮವಾಗಿದೆ. ಈ ವೇದಿಕೆಯನ್ನು ಭಾರತೀಯ ಕೃಷಿ ಅಂಕಿಅಂಶ ಸಂಶೋಧನಾ ಸಂಸ್ಥೆ ಮತ್ತು ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಜಾರಿಗೊಳಿಸುತ್ತಿವೆ. ಕಿಸಾನ್ ಸಾರಥಿ ವೇದಿಕೆ ಸಂವಾದಾತ್ಮಕ ಮಾಹಿತಿ ಪ್ರಸರಣ ವ್ಯವಸ್ಥೆಯನ್ನು ಬಳಸುತ್ತದೆ. ಇದರ ಮೂಲಕ ರೈತರು ತಮ್ಮ ಕೃಷಿ ತಜ್ಞರ ನಡುವೆ ನೇರ ಸಂವಹನ ಸಾಧ್ಯವಾಗುತ್ತದೆ. ಈ ವೇದಿಕೆಯು ರೈತರನ್ನು ಕೃಷಿ ವಿಜ್ಞಾನ ಕೇಂದ್ರಗಳು, ICAR ಸಂಸ್ಥೆಗಳು ಮತ್ತು ಕೃಷಿ ವಿಶ್ವವಿದ್ಯಾಲಯಗಳೊಂದಿಗೆ ಸಂಪರ್ಕಿಸುತ್ತದೆ. ಇದರ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ವೈಯಕ್ತಿಕ ಕೃಷಿ ಸಲಹೆ, ಪ್ರಾದೇಶಿಕ ಭಾಷೆಗಳಲ್ಲಿ ತಜ್ಞರೊಂದಿಗೆ ಸಂವಾದ, ಹವಾಮಾನ ಮಾಹಿತಿ, ಮಾರುಕಟ್ಟೆ ಬೆಲೆಗಳು ಮತ್ತು ಸರ್ಕಾರಿ ಯೋಜನೆ ಮಾಹಿತಿ ಸೇರಿವೆ. ರೈತರು ತಮ್ಮ ಸ್ಥಳೀಯ ಭಾಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿ ತಜ್ಞರಿಂದ ಸಲಹೆಗಳನ್ನು ಪಡೆಯಬಹುದು. ಈ ವೇದಿಕೆಯು ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳು, ತೋಟಗಾರಿಕೆ ಬೆಳೆಗಳು, ಜಾನುವಾರು, ಕೋಳಿ ಸಾಕಣೆ ಮತ್ತು ಮೀನುಗಾರಿಕೆ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಮಾರ್ಗದರ್ಶನ ನೀಡುತ್ತವೆ. ಕಿಸಾನ್ ಸಾರಥಿ ವೇದಿಕೆ ರೈತರನ್ನು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಬಲಗೊಳಿಸುವ ಪ್ರಮುಖ ಪ್ರಯತ್ನವಾಗಿದೆ. ನೆಕ್ಸ್ಟ್, ಗಗನ್. ಇತ್ತೀಚೆಗೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಮೇಲ್ವಿಚಾರಣೆಯಲ್ಲಿ ಮೊದಲ ಬಾರಿಗೆ ಅಂದರೆ ಖಾಸಗಿ ಜೆಟ್ ಒಂದನ್ನು ಗಗನ್ ಅಂದರೆ GPS ಏಡೆಡ್ ಜಿಯೋ ಆಗ್ಯುಮೆಂಟೆಡ್ ನೇವಿಗೇಷನ್ ತಂತ್ರಜ್ಞಾನ ಬಳಸಿ ಯಶಸ್ವಿಯಾಗಿ ಇಳಿಸಲಾಯಿತು. ಗಗನ್ ಎಂಬುದು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವಾದ AAI ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಉಪಗ್ರಹ ಆಧಾರಿತ ವರ್ಧನೆ ವ್ಯವಸ್ಥೆಯಾಗಿದೆ. ಇದರ ಪ್ರಮುಖ ಉದ್ದೇಶಗಳು ಏನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ನಾಗರಿಕ ವಿಮಾನಯಾನ ಕ್ಷೇತ್ರಕ್ಕೆ ಹೆಚ್ಚಿನ ನಿಖರತೆ ಮತ್ತು ವಿಶ್ವಾಸಾರ್ಹತೆಯ ಉಪಗ್ರಹ ಆಧಾರಿತ ಸಂಚರಣೆ ಸೇವೆಗಳನ್ನು ಒದಗಿಸುವುದು. ಇದು ಭಾರತೀಯ ವಾಯು ಪ್ರದೇಶದಲ್ಲಿ ಉತ್ತಮ ವಾಯು ಸಂಚಾರ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಗಗನ್ ವ್ಯವಸ್ಥೆಯು GPS ಸಂಕೇತಗಳ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಭೂ ಆಧಾರಿತ ಹಾಗೂ ಬಾಹ್ಯಾಕಾಶ ಆಧಾರಿತ ವಿಭಾಗಗಳ ಸಂಯೋಜನೆಯೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್, ಹರ್ಗಿಲಾ ಪಕ್ಷಿ. ಇದನ್ನು ಹರ್ಗಿಲಾ ಎರಡೂ ಕರೆಯುತ್ತಾರೆ. ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಅಸ್ಸಾಂನಲ್ಲಿ ಹರ್ಗಿಲಾ ಪಕ್ಷಿಯ ಸಂರಕ್ಷಣೆಗೆ ಶ್ರಮಿಸುತ್ತಿರುವ ಸಾವಿರಾರು ಗ್ರಾಮೀಣ ಮಹಿಳೆಯರ ಪ್ರಯತ್ನಗಳನ್ನು ಶ್ಲಾಘಿಸಿದ್ದಾರೆ. ಹರ್ಗಿಲಾ ಪಕ್ಷಿಯನ್ನು ಗ್ರೇಟರ್ ಅಡ್ಜಟಂಟ್ ಸ್ಟಾಕ್ ಎಂದು ಕೂಡ ಕರೆಯಲಾಗುತ್ತದೆ. ಇದು ಕೊಕ್ಕರೆ ಕುಟುಂಬಕ್ಕೆ ಸೇರಿದ ದೊಡ್ಡ ಗಾತ್ರದ ಪಕ್ಷಿಯಾಗಿದೆ. ಈ ಪಕ್ಷಿಗಳು ಜೋಗು ಪ್ರದೇಶಗಳು, ಆಳವಿಲ್ಲದ ಸರೋವರಗಳು, ಒಣಗುತ್ತಿರುವ ಸರೋವರದ ಹಾಸಿಗೆಗಳು ಮತ್ತು ಸಿಹಿ ನೀರಿನ ಪ್ರವಾಹ ಪ್ರದೇಶಗಳ ಕಾಡುಗಳಲ್ಲಿ ವಾಸಿಸುತ್ತವೆ. ಭಾರತದಲ್ಲಿ ಇವು ಮುಖ್ಯವಾಗಿ ಅಸ್ಸಾಂ ಮತ್ತು ಬಿಹಾರ್ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ಅಲ್ಲದೆ ಕಾಂಬೋಡಿಯಾದಲ್ಲಿಯೂ ಕಂಡುಬರುತ್ತವೆ. ಇವು ಸಾಮಾನ್ಯವಾಗಿ ಒಂಟಿಯಾಗಿ ಅಥವಾ ಗುಂಪುಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಹರ್ಗಿಲಾ ಪಕ್ಷಿಗಳು ಸರ್ವಭಕ್ಷಕಗಳಾಗಿದ್ದು ತೋಟಿ ಪ್ರಾಣಿಗಳು, ಕಪ್ಪೆಗಳು, ದೊಡ್ಡ ಕೀಟಗಳು, ಪಕ್ಷಿಗಳು
ಸರೀಸೃಪಗಳು ಮತ್ತು ದಂಶಕಗಳನ್ನು ಸಹ ತಿನ್ನುತ್ತವೆ. ಇವುಗಳ ಪ್ರಮುಖ ಅಪಾಯಗಳು ಎಂದರೆ ಜೌಗು ಪ್ರದೇಶಗಳ ನಾಶ, ಮಾಲಿನ್ಯ ಮತ್ತು ಗೂಡು ಕಟ್ಟುವ ಸ್ಥಳಗಳ ನಷ್ಟ. ಇವುಗಳ ಸಂರಕ್ಷಣಾ ಸ್ಥಿತಿ IUCN ಪಟ್ಟಿಯಲ್ಲಿ ಇದು ಅಪಾಯದಂಚಿನಲ್ಲಿರುವ ಜೀವಿಯಾಗಿದೆ. ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ವೇಳಾಪಟ್ಟಿ 4ರಲ್ಲಿ ರಕ್ಷಣೆಯನ್ನು ಇದು ಹೊಂದಿದೆ. ನೆಕ್ಸ್ಟ್, ಗ್ರಾಮೀಣ ಆಂತರಿಕ ಲೆಕ್ಕ ಪರಿಶೋಧನಾ ಪೋರ್ಟಲ್. ಇತ್ತೀಚೆಗೆ ನವದೆಹಲಿಯ ಪೂಸಾ ಕ್ಯಾಂಪಸ್ನಲ್ಲಿ ನಡೆದ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನದ ಸಂದರ್ಭದಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರು ಈ ಪೋರ್ಟಲ್ ಅನ್ನು ಆರಂಭಿಸಿದರು. ಗ್ರಾಮೀಣ ಆಂತರಿಕ ಲೆಕ್ಕ ಪರಿಶೋಧನಾ ಪೋರ್ಟಲ್ ಒಂದು ಏಕೀಕೃತ ಡಿಜಿಟಲ್ ವೇದಿಕೆಯಾಗಿದ್ದು, ಅಪಾಯ ಆಧಾರಿತ ಮತ್ತು ಅನುಸರಣೆ ಆಧಾರಿತ ಲೆಕ್ಕ ಪರಿಶೋಧನೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಈ ಪೋರ್ಟಲ್ ಅನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಮುಖ್ಯಪತ್ರ ನಿಯಂತ್ರಕರ ಕಚೇರಿ ಅಂದರೆ CCA ರೂಪಿಸಿದ್ದು, ರಾಷ್ಟ್ರೀಯ ಮಾಹಿತಿ ಕೇಂದ್ರವಾದ NIC ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದರ ಪ್ರಮುಖ ಉದ್ದೇಶಗಳು ಆಂತರಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಡಿಜಿಟಲೀಕರಣಗೊಳಿಸುವುದು, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸುವುದು, ಆಡಿಟ್ ದಾಖಲೆಗಳನ್ನು ಒಂದೇ ವೇದಿಕೆಯಲ್ಲಿ ಸಂಗ್ರಹಿಸುವುದು, ಅಪಾಯ ಆಧಾರಿತ ಆಡಿಟ್ ಯೋಜನೆಯನ್ನು ಸುಲಭಗೊಳಿಸುವುದು, ಆಡಿಟ್ ವರದಿಗಳನ್ನು ಸ್ವಯಂಚಾಲಿತವಾಗಿ ಸಿದ್ಧಪಡಿಸುವುದು, ನೈಜ ಸಮಯದಲ್ಲಿ ಆಡಿಟ್ ಪ್ರಗತಿ ಹಾಗೂ ಅನುಸರಣೆ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುವುದು. ನೆಕ್ಸ್ಟ್, ನಾಗೋರಿ ಅಶ್ವಗಂಧ. ಫ್ರಾನ್ಸ್ನಲ್ಲಿ ನಡೆದ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು GI ಟ್ಯಾಗ್ ಪಡೆದ ನಾಗೋರಿ ಅಶ್ವಗಂಧವನ್ನು ಸಾಂಪ್ರದಾಯಿಕ ಭಾರತೀಯ ಉಡುಗೊರೆಯಾಗಿ ನೀಡಿದರು. ಇದು ಭಾರತದ ಶ್ರೀಮಂತ ಆಯುರ್ವೇದ ಪರಂಪರೆ ಮತ್ತು ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳ ಪ್ರತೀಕವಾಗಿದೆ. ನಾಗೋರಿ ಅಶ್ವಗಂಧವು ಅಶ್ವಗಂಧದ ಒಂದು ಪ್ರೀಮಿಯಂ ವಿಧವಾಗಿದ್ದು, ರಾಜಸ್ಥಾನದ ನಾಗೌರ್ ಪ್ರದೇಶದಿಂದ ಪಡೆಯಲಾಗುತ್ತದೆ. ನಾಗೌರ್ನ ಒಣ ಹವಾಮಾನ ಮತ್ತು ಮರಳು ಮಿಶ್ರಿತ ಮಣ್ಣು ಅಶ್ವಗಂಧ ಕೃಷಿಗೆ ಅತ್ಯಂತ ಸೂಕ್ತವಾಗಿದೆ. ಇದು ಉದ್ದವಾದ ಮತ್ತು ದಪ್ಪವಾದ ಬೇರುಗಳನ್ನು ಹೊಂದಿದ್ದು, ಔಷಧೀಯ ಗುಣಗಳನ್ನು ಹೊಂದಿರುವ ಜೈವಿಕ ಸಕ್ರಿಯ ಸಂಯುಕ್ತಗಳಿಂದ, ವಿಶೇಷವಾಗಿ ಆಲ್ಕಲಾಯ್ಡ್ಗಳಿಂದ ಸಮೃದ್ಧವಾಗಿದೆ. ಇದರ ಹಣ್ಣುಗಳು ಗಾಢವಾದ, ಪ್ರಕಾಶಮಾನ ಕೆಂಪು ಬಣ್ಣ ಹೊಂದಿದ್ದು, ಉತ್ತಮ ಗುಣಮಟ್ಟದ ಸೂಚಕವೆಂದು ಪರಿಗಣಿಸಲಾಗುತ್ತದೆ. ನಾಗೋರಿ ಅಶ್ವಗಂಧವು ಸುಲಭವಾಗಿ ಒಣಗುವ ಪಿಷ್ಟಯುಕ್ತ ಬೇರುಗಳನ್ನು ಹೊಂದಿದೆ. ಇದು ಜನವರಿ 2026ರಲ್ಲಿ GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ. ಅಶ್ವಗಂಧದ ಪ್ರಮುಖ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಶ್ವಗಂಧದ ವೈಜ್ಞಾನಿಕ ಹೆಸರು ವಿತಾನಿಯಾ ಸೊಮ್ನಿಫೆರಾ. ಇದು ದಕ್ಷಿಣ ಏಷ್ಯಾ, ಆಫ್ರಿಕಾ ಮತ್ತು ಮಧ್ಯ ಏಷ್ಯಾದ ಭಾಗಗಳಲ್ಲಿ ಬೆಳೆಯುವ ಪ್ರಮುಖ ಔಷಧೀಯ ಸಸ್ಯವಾಗಿದೆ. ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳಿಂದ ಇದನ್ನು ಬಳಸಲಾಗುತ್ತಿದೆ. ಸುಮಾರು 4000 ವರ್ಷಗಳ ಹಿಂದೆ ಪಂಡಿತ್ ಪುನರ್ವಸು ಆತ್ರೇಯರು ಇದರ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅಶ್ವಗಂಧದ ಔಷಧೀಯ ಗುಣಗಳನ್ನು ಚರಕ ಸಂಹಿತೆ, ಸುಶ್ರುತ ಸಂಹಿತೆ, ಅಷ್ಟಾಂಗ ಹೃದಯ, ಭವಪ್ರಕಾಶ ನಿಘಂಟು ಮುಂತಾದ ಆಯುರ್ವೇದ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಅಶ್ವಗಂಧದ ಪ್ರಯೋಜನಗಳು ಏನು? ಅಶ್ವಗಂಧವನ್ನು ಸಾಮಾನ್ಯವಾಗಿ ಅಡಾಪ್ಟೋಜೆನ್ ಎಂದು ಕರೆಯಲಾಗುತ್ತದೆ. ಅಂದರೆ ದೇಹದ ಒತ್ತಡವನ್ನು ಎದುರಿಸಲು, ಸಮತೋಲನವನ್ನು ಪುನಃ ಸ್ಥಾಪಿಸಲು ಇದು ಸಹಾಯ ಮಾಡುತ್ತದೆ. ಇದರ ಪ್ರಮುಖ ಪ್ರಯೋಜನಗಳಲ್ಲಿ ಉರಿಯೂತ ಕಡಿಮೆ ಮಾಡುವುದು, ಶಕ್ತಿ ಹೆಚ್ಚಿಸುವುದು, ಆತಂಕ ಕಡಿಮೆ ಮಾಡುವುದು, ನೋವು ನಿವಾರಣೆ, ಉತ್ತಮ ನಿದ್ರೆಗೆ ಸಹಾಯ ಮಾಡುವುದು ಸೇರಿವೆ. ಅಶ್ವಗಂಧದ ಬೇರು, ಎಲೆ ಮತ್ತು ಹಣ್ಣುಗಳಲ್ಲಿ ವಿಭಿನ್ನ ಪ್ರಮಾಣದ ಜೈವಿಕ ಸಕ್ರಿಯ ಸಂಯುಕ್ತಗಳು ಕಂಡುಬರುತ್ತವೆ.
ಭಾರತದಲ್ಲಿ ಪ್ರಮುಖ ಅಶ್ವಗಂಧ ಉತ್ಪಾದನಾ ರಾಜ್ಯಗಳು ಮಧ್ಯಪ್ರದೇಶ್, ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಗುಜರಾತ್ ಮತ್ತು ಮಹಾರಾಷ್ಟ್ರ. ನೆಕ್ಸ್ಟ್ ಅಲ್ಬೇನಿಯಾ. ಇತ್ತೀಚೆಗೆ ಸಾವಿರಾರು ಅಲ್ಬೇನಿಯನ್ನರು ರಾಜಧಾನಿ ಟಿರಾನಾದಲ್ಲಿ ಪ್ರತಿಭಟನೆ ನಡೆಸಿ ಅಡ್ರಿಯಾಟಿಕ್ ಕರಾವಳಿಯಲ್ಲಿ ನಿರ್ಮಾಣವಾಗಲಿರುವ $1.6 ಬಿಲಿಯನ್ ಮೌಲ್ಯದ ಐಷಾರಾಮಿ ಯೋಜನೆಯನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿದರು. ಅಲ್ಬೇನಿಯಾ ಯುರೋಪ್ ಖಂಡದ ಆಗ್ನೇಯ ಭಾಗದಲ್ಲಿರುವ ಒಂದು ದೇಶವಾಗಿದೆ. ಇದು 4 ರಾಷ್ಟ್ರಗಳಿಂದ ಸುತ್ತುವರಿದಿದೆ. ಉತ್ತರ ಪಶ್ಚಿಮದಲ್ಲಿ ಮಾಂಟೆನೆಗ್ರೋ, ಈಶಾನ್ಯದಲ್ಲಿ ಕೊಸೊವೊ, ಪೂರ್ವದಲ್ಲಿ ಉತ್ತರ ಮ್ಯಾಸಿಡೋನಿಯಾ ಮತ್ತು ದಕ್ಷಿಣ ಹಾಗೂ ಆಗ್ನೇಯದಲ್ಲಿ ಗ್ರೀಸ್ ದೇಶವಿದೆ. ಪಶ್ಚಿಮ ಭಾಗದಲ್ಲಿ ಅಡ್ರಿಯಾಟಿಕ್ ಸಮುದ್ರ, ಅಯೋನಿಯನ್ ಸಮುದ್ರದಿಂದ ಸುತ್ತುವರೆದಿದೆ. ಅಲ್ಬೇನಿಯಾದ ರಾಜಧಾನಿ ಟಿರಾನಾ. ಇಲ್ಲಿ ಪಶ್ಚಿಮ ಕರಾವಳಿ ಭಾಗದಲ್ಲಿ ಮೆಡಿಟರೇನಿಯನ್ ಹವಾಮಾನ ಮತ್ತು ಪೂರ್ವ ಭಾಗದಲ್ಲಿ ಭೂಖಂಡದ ಹವಾಮಾನ ಕಂಡುಬರುತ್ತದೆ. ಅಲ್ಬೇನಿಯನ್ ಆಲ್ಪ್ಸ್, ಕೊರಾಬ್ ಮತ್ತು ಪಿಂಡಸ್ ಇಲ್ಲಿ ಕಂಡುಬರುವ ಪ್ರಮುಖ ಪರ್ವತ ಶ್ರೇಣಿಗಳಾಗಿವೆ. ಕೊರಾಬ್ ಪರ್ವತದಲ್ಲಿರುವ ಮೌಂಟ್ ಖರಾಬಿಟ್ ಅತಿ ಎತ್ತರದ ಶಿಖರವಾಗಿದೆ. ಡ್ರಿನ್ ಮತ್ತು ವ್ಲೋರ್ ಪ್ರಮುಖ ನದಿಗಳಾಗಿವೆ. ಅಲ್ಬೇನಿಯಾ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ಕಲ್ಲಿದ್ದಲು, ವಿವಿಧ ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ. ವಿಶೇಷವಾಗಿ ಕ್ರೋಮೈಟ್ ಸಂಪನ್ಮೂಲಕ್ಕೆ ಇದು ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.